Hello friends, welcome back to my YouTube channel Ratna Sarvesh. So KPSC KS ಪರೀಕ್ಷೆ ಪ್ರಕ್ರಿಯೆಗೆ ಮುಂದುವರಿಯುವಿಕೆಗೆ KAT ಆದೇಶ. ಸೊ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸ್ರಿ ಅಂತ ಹೇಳಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕ ಒಂದು ಅನುಮತಿಯನ್ನ ಕೊಟ್ಟದ. ಸೊ ಈ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ನಾವ ಡಿಸ್ಕಷನ್ ಮಾಡೋಣ. ಡಿಸೆಂಬರ್ 29ಗೆ KS ಪೂರ್ವಭಾವಿ ಪರೀಕ್ಷೆ ಮರು ಪರೀಕ್ಷೆ ನಡೆದಿತ್ತು ಪ್ರಿಲಿಮ್ಸ್. ಅಗೇನ್ ಅದ್ರೊಳಗನು ಒಂದಷ್ಟು ಪ್ರಾಬ್ಲಮ್ಸ್ ಆಗಿದ್ದು, ಕನ್ನಡದೊಳಗ ಟ್ರಾನ್ಸ್ಲೇಷನ್ ಮಾಡೋ ಒಂದ್ ಸಮಯದೊಳಗ ಬಹಳಷ್ಟು ಲೋಪದೋಷಗಳ ಆಗಿದ್ದು. ಇದರಿಂದ ಗ್ರಾಮೀಣ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಒಂದು ಆಶಾ ಸಂಘಟನೆ ಆಗಿರ್ಬೋದು, ವಿದ್ಯಾರ್ಥಿಗಳು ಎಲ್ಲಾರು ಹೋರಾಟನೂ ಮಾಡ್ಲಿಕ್ಕತ್ತಿದ್ರು. ಜೊತೆಗೆ ಒಬ್ರು ಅರ್ಜಿದಾರರು ಒಂದು KATಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಸೊ ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗ್ಲಿಕ್ಕತ್ತದ ಕನ್ನಡ ಮತ್ತೆ ಗ್ರಾಮೀಣ ಮಾಧ್ಯಮ ವಿದ್ಯಾರ್ಥಿಗಳಿಗೆ. ಸೊ ರಿಸಲ್ಟ್ ಒಂದು ವಿಷಯದೊಳಗ ಅಥವಾ ನೇಮಕಾತಿ ಒಂದು ಪ್ರಕ್ರಿಯೆಗೆ ತಡೆಯಾಜ್ಞೆ ತರಬೇಕು ಅಂಡ್ ಮರು ಪರೀಕ್ಷೆಗೆ ಅವಕಾಶ ಕೊಡ್ಬೇಕು, ಇಲ್ಲ ಮತ್ತೊಂದ್ಸಲ ಪರೀಕ್ಷೆನ ನಡೆಸಬೇಕು ಅಂತ ಹೇಳಿ ಒಂದು KATಗೆ ಅಪ್ಲಿಕೇಶನ್ ನ ಹಾಕಿದ್ರು. ಸೊ ಅದರದ ಪ್ರೊಸೆಸ್ ಸ್ಟಾರ್ಟ್ ಅನ್ನ ಇತ್ತು. ಆಲ್ಮೋಸ್ಟ್ ಒಂದ್ 15-20 ಡೇಸ್ ಅನ್ನ ಆಯ್ತು. ಸಂಘಟನೆಗಳಿಂದ ವಿದ್ಯಾರ್ಥಿಗಳಿಂದ ಒಂದು ಹೋರಾಟಗಳು ನಡೆಯತಾವು, ಸ್ಟ್ರೈಕ್ ಗಳೆಲ್ಲ ಮಾಡ್ಲಿಕ್ಕತ್ತಾರ. ಹೋರಾಟದ ಪ್ರತಿಫಲವಾಗಿ ಒಂದಷ್ಟು ಚೇಂಜಸ್ ಮೀಟಿಂಗ್ ಗಳೆಲ್ಲ ನಡೆಯಾಕತ್ತಿದ್ವಿ. ಬಟ್ ಇವಾಗ KAT ಒಂದು ಅನುಮತಿ ಒಂದು ನಿರ್ದೇಶನವನ್ನ ಕೊಟ್ಟದ KPSCಗೆ ಅಂದ್ರ, ಕಾನೂನಿನ ಪ್ರಕಾರ ನೀವು ಆಯ್ಕೆಯ ಪ್ರಕ್ರಿಯೆಯನ್ನ ಮುಂದುವರಿಸ್ರಿ ಅಂತ ಹೇಳಿ KPSCಗೆ ಒಂದು ಆದೇಶ ಅಥವಾ ನೇಮಕಾತಿನ ಕೊಟ್ಟದ. ಇನ್ನ ಅರ್ಜಿದಾರರಿಗೆ ಏನಾರ ತೊಂದರೆ ಆಗಿತ್ತು ಅಂತಂದ್ರ ಅವರ ಒಂದು ಆಕ್ಷೇಪಣೆಯನ್ನ ಅವರು ನೆಕ್ಸ್ಟ್ ಒಂದು ಹಿಯರಿಂಗ್ ಮಾರ್ಚ್ 6ನೇ ತಾರೀಕ ಅವರು ಹೇಳಲು ಸ್ವತಂತ್ರರ ಅದಾರು ಅಂತ ಹೇಳಿ ಒಂದ್ ಸ್ಟೇಟ್ಮೆಂಟ್ ನ ಕೊಟ್ಟದ. ಸೊ ಇದರಿಂದ ಏನ್ ತಿಳಿಯತೈತಿ ಅಂತಂದ್ರ, KS ಒಂದೇನು ಮರು ಪರೀಕ್ಷೆ ನಡೆದಿತ್ತಲ್ಲ, ಪೂರ್ವಭಾವಿ ಪ್ರಿಲಿಮಿನರಿ ಪರೀಕ್ಷೆ, ಅದು ಕ್ಯಾನ್ಸಲ್ ಆಗಂಗಿಲ್ಲ ಅಥವಾ ಮತ್ತೂ ಒಂದ್ಸಲ ಮರು ಪರೀಕ್ಷೆ ಆಗಂಗಿಲ್ಲ. ಅಂಡ್ ಮೇನ್ಸ್ ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಚಾನ್ಸ್ ನ ಕೊಡಂಗಿಲ್ಲ ಅನ್ನೋದು ಕ್ಲಿಯರ್ ಆಗತೈತಿ. ಯಾಕಂದ್ರ ಮಾರ್ಚ್ ಒಳಗನ ಮೇನ್ಸ್ ಪರೀಕ್ಷೆ ನಡೆಸ್ತೇವಿ ಅಂತ ಹೇಳಿ ಒಂದು ಡೇಟ್ ಅನ್ನು KPSC ಇಂದ ಅನೌನ್ಸ್ ಆಗಿತ್ತು. ಒಂದು ಟೆಂಪರರಿ ಡೇಟ್ ಅನ್ನ ಅನ್ಕೊಳ್ಳೋನು, ಬಟ್ ಒಂದು ಅನೌನ್ಸ್ ಆಗಿತ್ತು. ಸೊ ಮಾರ್ಚ್ 6ನೇ ತಾರೀಕು ಹಿಯರಿಂಗ್ ಇರೋದ್ರಿಂದ ಅಲ್ಲೇನ ಎಲ್ಲಾ ಕ್ಲಿಯರ್ ಆಗ್ತೈತಿ ಅನ್ನೋದನ್ನು ಡೌಟ್ ಐತಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಒಂದ್ ಏನ್ ಸಜೆಷನ್ ಅಂದ್ರ, ಕೀ ಆನ್ಸರ್ ಅಂತೂ ಆಲ್ರೆಡಿ ಒಂದು ಪರಿಷ್ಕೃತವಾದಂತ ಕೀ ಆನ್ಸರ್ ಅನ್ನು KPSC ಕಡೆಯಿಂದ ರಿಲೀಸ್ ಆಗೈತಿ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ನಿಮ್ದೇನಾರ ಅಂಕಗಳು ಕಟ್ ಆಫ್ ನಿಯರ್ ಬರಾತವು ಅಂದಾಗ ನೀವು ಮೇನ್ಸ್ ಗೆ ಪ್ರಿಪರೇಷನ್ ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ರಿ. ಯಾಕಂದ್ರೆ ಈ ಎಲ್ಲಾ ಗೊಂದಲಗಳು ಕೂತ್ರಿ ಅಂತಂದ್ರ ಮೇನ್ಸ್ ಪ್ರಿಪರೇಷನ್ ಚಲೋ ಆಗ್ಲಿಲ್ಲ ಅಂದ್ರ ಪ್ರಾಬ್ಲಮ್ ಆಗ್ತದ. ಸೊ ಐ ಹೋಪ್ ಈ ಒಂದ್ ವಿಡಿಯೋ ಯೂಸ್ಫುಲ್ ಆಗೈತ್ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋಗ್ ಸಿಗೋಣ. ಥ್ಯಾಂಕ್ ಯು.